ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಜಯ್ಸ್ ಯೂಟ್ಯೂಬ್ ಚಾನಲ್. ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ ಸ್ವಿಂಗ್ ಹಾಗೂ ಔಟ್ ಸ್ವಿಂಗ್ ಬಾಲ್ ಹಾಕುವಂತಹ ಏಕೈಕ ಬೌಲರ್ ಅಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್ 1990ರಲ್ಲಿ ಉತ್ತರ ಪ್ರದೇಶದ ಮೀರತ್ ನಲ್ಲಿ ಜನಿಸಿರುತ್ತಾರೆ. ಭುವಿ ಅವರ ತಂದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದು, ಭುವಿಗೆ ಚಿಕ್ಕ ವಯಸ್ಸಿನಿಂದ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ರೆಗ್ಯುಲರ್ ಆಗಿ ಕ್ರಿಕೆಟ್ ಗ್ರೌಂಡ್ ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಭುವಿಗೆ ಇರುವಂತಹ ಕ್ರಿಕೆಟ್ ಸ್ಕಿಲ್ ನ ನೋಡಿದಂತಹ ಅವರ ಅಕ್ಕ ಭುವನೇಶ್ವರ್ ಕುಮಾರ್ ನ ಒಂದು ಕ್ರಿಕೆಟ್ ಕ್ಲಬ್ ಗೆ ಜಾಯಿನ್ ಮಾಡಿಸ್ತಾರೆ. ಕ್ರಿಕೆಟ್ ಕ್ಲಬ್ ನಲ್ಲಿ ಭುವನೇಶ್ವರ್ ಕುಮಾರ್ ತಮ್ಮ ಬೌಲಿಂಗ್ ಸ್ಕಿಲ್ಸ್ ನ ಅಪ್ಗ್ರೇಡ್ ಮಾಡ್ಕೊಂಡ್ರು. 2008ರಲ್ಲಿ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ಡೊಮೆಸ್ಟಿಕ್ ಮ್ಯಾಚ್ ಗಳಲ್ಲಿ ತಮ್ಮ ಸ್ವಿಂಗ್ ಬೌಲಿಂಗ್ ನಿಂದ ಬ್ಯಾಟ್ಸ್ಮನ್ ಗಳನ್ನ ಕನ್ಫ್ಯೂಸ್ ಮಾಡ್ತಾ ಇದ್ರು ಭುವನೇಶ್ವರ್ ಕುಮಾರ್. 2009 ಡಿಸೆಂಬರ್ 30ರಂದು ಭುವನೇಶ್ವರ್ ಕುಮಾರ್ ತಮ್ಮ ಮೊದಲನೆಯ ODI ಇಂಟರ್ನ್ಯಾಷನಲ್ ಮ್ಯಾಚ್ ನ ಆಡ್ತಾರೆ. ಭುವನೇಶ್ವರ್ ಮಾಡಿದಂತಹ ಮೊದಲನೆಯ ಬಾಲ್ ನಲ್ಲೇ ಇನ್ ಸ್ವಿಂಗ್ ಮಾಡಿ ಮೊಹಮ್ಮದ್ ಹಫೀಜ್ ನ ಔಟ್ ಮಾಡ್ತಾರೆ. ಇದೇ ರೀತಿ ಭುವನೇಶ್ವರ್ ಕುಮಾರ್ ತಮ್ಮ ಸ್ವಿಂಗ್ ಬೌಲಿಂಗ್ ನಿಂದ T20 ಹಾಗೂ ODI ಮ್ಯಾಚ್ ಗಳಲ್ಲಿ ಹಲವಾರು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. 2009 ಆದ್ಮೇಲೆ ಭುವನೇಶ್ವರ್ ಕುಮಾರ್ ಮತ್ತೆ 2025 ಯಲ್ಲಿ RCB ಟೀಮ್ ಗೆ ಜಾಯ್ನ್ ಆಗ್ತಾರೆ. 2025 ಹಾಗೂ 2026 ಎರಡು IPL ಸೀಸನ್ ಗಳಲ್ಲಿ ಭುವನೇಶ್ವರ್ ಕುಮಾರ್ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ RCB ಟೀಮ್ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಭುವನೇಶ್ವರ್ ಕುಮಾರ್ ತಮ್ಮ ODI ಕೆರಿಯರ್ ನಲ್ಲಿ 121 ಮ್ಯಾಚ್ ಗಳನ್ನ ಆಡಿ 141 ವಿಕೆಟ್ ನ ತೆಗೆದಿದ್ದಾರೆ. ಹಾಗೆ T20 ಇಂಟರ್ನ್ಯಾಷನಲ್ ಕೆರಿಯರ್ ನಲ್ಲಿ 90 ವಿಕೆಟ್ ನ ಪಡೆದಿದ್ದಾರೆ. ಭುವನೇಶ್ವರ್ IPL ನಲ್ಲಿ 2 ಸಲ ಪರ್ಪಲ್ ಕ್ಯಾಪ್ ನ ಗೆದ್ದಿದ್ದಾರೆ. 2016 ನಲ್ಲಿ 23 ವಿಕೆಟ್ಸ್ ಹಾಗೂ 2017 ನಲ್ಲಿ 26 ವಿಕೆಟ್ಸ್ ನ ತೆಗೆದು ಸತತವಾಗಿ 2 ಸಲ IPL ಪರ್ಪಲ್ ಕ್ಯಾಪ್ ನ ಗೆದ್ದಿರುವಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಅದು ನಮ್ಮ ಭುವನೇಶ್ವರ್ ಕುಮಾರ್ ತಾರೆ. ಭುವನೇಶ್ವರ್ ಕುಮಾರ್ ಕಳೆದ 2 ಸೀಸನ್ ಗಳಲ್ಲಿ ಒಳ್ಳೆ ಫಾರ್ಮ್ ನಲ್ಲಿ ಇದ್ರೂ ಕೂಡ ಅವ್ರನ್ನ T20 ಸೀರೀಸ್ ಗೆ ಆಯ್ಕೆ ಮಾಡ್ತಾ ಇಲ್ಲ ಅನ್ನೋದೇ ಬೇಜಾರು. ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸ್ಪೋರ್ಟ್ಸ್ ಅಪ್ಡೇಟ್ ಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.